ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಪ್ಲ್ಯಾನ್ಸ್ನ ರೀಪಾಟ್ ಮಾಡ್ತಿದ್ದೀನಿ. ಯಾವ್ಯಾವ ಸ್ಯಾಂಪ್ಲಿಂಗ್ಸ್ನ ರೀಪಾಟ್ ಮಾಡ್ತಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸೊ ಈ ವಿಡಿಯೋನ ತಪ್ಪದೇ ಕೊನೆ ತನಕ ನೋಡ್ತಿದ್ದೀರಲ್ಲ, ನಾನಿಲ್ಲಿ ಚಿಕ್ಕ ಚಿಕ್ಕ ಪಾಟ್ಸ್ನ ತೊಗೊಂಡಿದ್ದೀನಿ. ಇದು 6 ಇಂಚ್ ಪಾಟ್ಸು. ನಾವು ಯಾವಾಗಲೂ ಸೀಡ್ಲಿಂಗ್ಸ್ನ ರೀಪಾಟ್ ಮಾಡುವಾಗ ಅಥವಾ ಚಿಕ್ಕ ಪ್ಲ್ಯಾಂಟ್ಸ್ನ ಹಾಕುವಾಗ ಫಸ್ಟ್ ಚಿಕ್ಕ ಕಂಟೈನರೆಲ್ಲ ಹಾಕ್ಕೋಬೇಕು. ಅದು ಸ್ವಲ್ಪ ಗ್ರೋತ್ ಆದ ಮೇಲೆ ದೊಡ್ಡ ಕಂಟೈನರ್ಗೆ ಶಿಫ್ಟ್ ಮಾಡಬೇಕಾಗತ್ತೆ. ಸೊ ಈಗ ನಾನಿಲ್ಲಿ 3 ಕಂಟೈನರ್ಸ್ನ ತೊಗೊಂಡಿದ್ದೀನಿ. ಎಲ್ಲ ಕಂಟೈನರ್ಸಲ್ಲೂ ನಾನು ಡ್ರೈನೇಜ್ ಹೋಲ್ನ ಇಟ್ಟಿದ್ದೀನಿ. ಹಾಗೆ ಕೆಳಗಡೆ ಡ್ರೈನೇಜ್ ಹೋಲ್ನ ಕವರ್ ಮಾಡಲಿಕ್ಕೆ ಈ ಥರ ಕಡಲೆಕಾಯಿ ಸಿಪ್ಪೆನ ಹಾಕ್ತಿದ್ದೀನಿ. ನೋಡಿದ್ರಿ ಅಲ್ಲ. ಈಗ ನಾವು ಈ ಡ್ರೈನೇಜ್ ಹೋಲ್ನೆಲ್ಲ ಕವರ್ ಮಾಡಿ ಆದಮೇಲೆ ಪಾಟಿಂಗ್ ಮಿಕ್ಸ್ನ ನಾನು ತುಂಬ್ತಿದ್ದೀನಿ. ಪಾಟಿಂಗ್ ಮಿಕ್ಸು ಯೂಶ್ವಲಿ ನಾನು ತೋರಿಸ್ತೀನಲ್ಲ, ಸೇಮ್ ಸಾಯಿಲ್ ಮಿಕ್ಸ್ ಇದು. 1:1:1 ರೇಷಿಯೋದಲ್ಲಿ ನಾನು ಸಾಯಿಲ್, ಕಂಪೋಸ್ಟ್ ಹಾಗೆಯೇ ಕೋಕೋಪಿಟ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದರ ಜೊತೆಗೆ ಸ್ವಲ್ಪ ನೀಮ್ ಕೇಕ್ ಪೌಡರ್ನ ಸೇರಿಸಿದ್ದೀನಿ, ಸೊ ದಟ್ ಯಾವುದೇ ಹುಳಗಳು ಬರೋದಿಲ್ಲ ನಮ್ಮ ಪ್ಲ್ಯಾಂಟ್ಗೆ ಅಂತ. ಈಗ ಎಲ್ಲ ಕಂಟೈನರ್ಸಲ್ಲೂ ಸ್ವಲ್ಪ ಸ್ವಲ್ಪ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಳ್ಳೋಣ. ಹಾಗೆ ನಾನು ಯಾವ್ಯಾವ ಪ್ಲ್ಯಾಂಟ್ಸ್ನ ಇದರಲ್ಲಿ ನಡ್ತಿದ್ದೀನಿ ಅನ್ನೋದನ್ನು ಕೂಡ ಕ್ಲಿಯರ್ ಆಗಿ ತೋರಿಸ್ತೀನಿ. ಹಾಗೆ ಗ್ರೋತ್ ಹೇಗಿದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಖಂಡಿತ ನಿಮಗೆ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಸೊ ಫಾಲೋ ಮಾಡ್ತಾನೆ ಇರಿ ಚಾನಲ್ನ. ನೀವು ಫಾಲೋ ಮಾಡ್ತಿದ್ರೆ ನಾನು ಕೊಡುವಂಥ ಅಪ್ಡೇಟ್ಸು ನಿಮಗೆ ರೀಚ್ ಆಗುತ್ತೆ. ಆ್ಯಂಡ್ ನೀವು ನನ್ನ ಎಲ್ಲ ವೀಡಿಯೋಸ್ನ ತಪ್ಪದೇ ನೋಡ್ಬೋದು. ಆ್ಯಂಡ್ ನಾನೀಗ ಹೊಸದಾಗಿ ಸೀಡ್ ಸೋಯಿಂಗ್ ಸೀರೀಸ್ ಅಂತ ಮಾಡ್ತಿದ್ದೀನಿ. ಯಾವ್ಯಾವ ಸೀಡ್ಸ್ನ ನಾನು ಹಾಕ್ತಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ. ಸೊ ಒಂದು ಸತಿ ನೋಡಿ, ನಿಮಗೆ ಯಾವ ಸೀಡ್ಸ್ನ ಹೇಗೆ ಹಾಕಬೇಕು ಅಂತ ಡೌಟ್ಸ್ ಇದ್ದರೆ ಅದರಲ್ಲಿ ಕ್ಲಿಯರ್ ಮಾಡ್ಕೋಬೋದು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ವಿಡಿಯೋ ಕೆಳಗಡೆ. ನಾನು ಖಂಡಿತ ನಿಮ್ಮ ಕಮೆಂಟ್ಸಿಗೆಲ್ಲ ರಿಪ್ಲೈ ಮಾಡ್ತೀನಿ. ಹಾಗೆಯೇ ನಾನು ಎಲ್ಲ ಸೀಡ್ಸ್ನ ಹಾಕುವ ಉದ್ದೇಶ ಒಂದೇ, ನಮ್ಮ ಫುಡ್ನ ನಾವು ಬೆಳಿಬೇಕು ಅಂತ. ಹಾಗೆಯೇ ಬೆಳೆದು ನಾನು ಮಾತ್ರ ತಿನ್ನೋದಂತ ಅಲ್ಲ, ನಿಮಗೂ ಕೂಡ ಸೀಡ್ಸ್ನ ಪ್ರೊವೈಡ್ ಮಾಡ್ತೀನಿ. ಸೊ ಎಲ್ಲರೂ ಪ್ರೇ ಮಾಡೋಣ, ಲೈಕ್ ಎಲ್ಲ ಸೀಡ್ಸು ಚೆನ್ನಾಗಿ ಗ್ರೋ ಆಗಬೇಕು ಅಂತ. ಸೊ ಯಾವ್ಯಾವ ಸೀಡ್ಸ್ನ ಹಾಕ್ತಿದ್ದೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನೋಡ್ತಿದ್ದೀರಲ್ಲ, ಇದು ರಿಯೋ ಪ್ಲ್ಯಾಂಟ್. ಈ ರಿಯೋ ಪ್ಲ್ಯಾಂಟ್ನ ನಾನು ಫ್ರೆಂಡ್ ಹತ್ರದಿಂದ ತೊಗೊಂಡು ಬಂದಿದ್ದು. ನೋಡಿ, ಇಷ್ಟೊಂದು ಪ್ಲ್ಯಾಂಟ್ಸ್ ಇದೆ ಅಲ್ಲ, ಈ ಎಲ್ಲದನ್ನು ಕೂಡ ಒಂದೇ ಕಂಟೈನರಲ್ಲಿ ಹಾಕ್ತಿದ್ದೀನಿ. ಆ್ಯಕ್ಚುಲಿ ಇದನ್ನು ಹ್ಯಾಂಗಿಂಗ್ ಪಾಟಲ್ಲಿ ಹಾಕೋಣ ಅಂತ ತಂದಿದ್ದು. ಇದನ್ನು ಫಸ್ಟ್ಗೆ ಈ ಥರ ಚಿಕ್ಕ ಕಂಟೈನರಲ್ಲಿ ರೀಪಾಟ್ ಮಾಡಿಕೊಂಡು ಆಮೇಲೆ ಹ್ಯಾಂಗಿಂಗ್ ಪಾಟ್ಗೆ ಶಿಫ್ಟ್ ಮಾಡೋಣ ಅಂತ ಹೇಳಿ ನಾನು ಈ ಥರ 6 ಇಂಚ್ ಪಾಟಲ್ಲಿ ಹಾಕಿದ್ದೀನಿ. ನೋಡಿದ್ರಿ ಅಲ್ಲ. ಸೊ ಇದು ಜಸ್ಟ್ 6 ಇಂಚ್ ಪಾಟು. ಇದು ಚೆನ್ನಾಗಿ ಸೆಟ್ ಆದಮೇಲೆ ನಾವು ಹ್ಯಾಂಗಿಂಗ್ ಪಾಟ್ಗೆ ರೀಪ್ಲೇಸ್ ಮಾಡ್ಕೋಬೋದು. ಸೊ ನೋಡಿ, ಹಾಗೆಯೇ ನೆಕ್ಸ್ಟ್ 3ನೇ ಕಂಟೈನರಲ್ಲಿ ಇದು ಫ್ಯಾಷನ್ ಫ್ರೂಟ್ ಪ್ಲ್ಯಾಂಟ್. ಇದು ನಮಗೆ CTG ಮೀಟರ್ ಕೊಟ್ಟಿದ್ದು. ಇದನ್ನು ನಾನು ಈ ಚಿಕ್ಕ ಕಂಟೈನರಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಿದ್ದೀನಿ. ಇದು ಕೂಡ ಅಷ್ಟೇ, ಬೆಳೆದು ದೊಡ್ಡದಾದಮೇಲೆ, ಅಂದರೆ ಇನ್ನೂ ಸ್ವಲ್ಪ ದೊಡ್ಡದಾದಮೇಲೆ ನಾನು ಬೇರೆ ಕಂಟೈನರ್ಗೆ ಶಿಫ್ಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ನಾನು ಈ ಚಿಕ್ಕ ಕಂಟೈನರಲ್ಲೇ ನಾನು ಇದನ್ನು ನಡ್ತಿದ್ದೀನಿ. ರೂಟ್ ಬಾಲ್ನ ಡಿಸ್ಟರ್ಬ್ ಮಾಡ್ತಿಲ್ಲ. ರೂಟ್ ಬಾಲ್ನ ಡಿಸ್ಟರ್ಬ್ ಮಾಡದೆ ಅದರಲ್ಲಿ ಇದ್ದಂಥ ಸಾಯಿಲ್ನ ಹಾಗೆ ಇಟ್ಟು ಈಗ ಮಿಕ್ಕಿದ ಭಾಗಕ್ಕೆ ನನ್ನ ಏನು ಸಾಯಿಲ್ ಮಿಕ್ಸ್ ಇದೆಯಲ್ಲ ಅದನ್ನು ಫಿಲ್ ಮಾಡ್ತಿದ್ದೀನಿ. ನೋಡಿ, ಈ 3 ಪಾಟಲ್ಲೂ ಕೂಡ ನಾನು ಹಾಕಿರುವಂಥ ಗಿಡಗಳು ಜಾಸ್ತಿ ಅಂತ ಅನ್ನಿಸ್ಬೋದು. ಬಟ್ ಯಾವುದೇ ಗಿಡ ಆಗಲಿ ಫಸ್ಟ್ ನಾವು ಚಿಕ್ಕ ಕಂಟೈನರ್ಸಲ್ಲೇ ಹಾಕ್ಕೊಬೇಕು. ಹಾಗೆಯೇ ನಾವು ಸೀಡ್ಸ್ ಹಾಕುವಾಗಲೂ ಕೂಡ ಅಷ್ಟೇ, ಯಾವ್ಯಾವ ಸೀಡ್ಸ್ನ ಹೇಗೆ, ಲೈಕ್ ಯಾವ ಸೀಡ್ಸ್ನ ಚಿಕ್ಕ ಕಂಟೈನರಲ್ಲಿ ಹಾಕಿ ಆಮೇಲೆ ಶಿಫ್ಟ್ ಮಾಡಬೇಕು, ಯಾವ ಸೀಡ್ಸ್ನ ನಾವು ಡೈರೆಕ್ಟಾಗಿ ಹಾಕಬೇಕು ಅನ್ನೋದನ್ನು ತಿಳ್ಕೊಂಡು ನಾವು ಸೀಡ್ಸ್ನ ಹಾಕೋದು ಕೂಡ ತುಂಬಾ ಒಳ್ಳೆಯದಾಗುತ್ತೆ. ನೋಡಿದ್ರಿ ಅಲ್ಲ, ಈ 3 ಕಂಟೈನರಲ್ಲಿ ನಾನು ಪ್ಲ್ಯಾಂಟ್ಸ್ನ ರೀಪ್ಲಾಂಟಿಂಗ್ ಮಾಡಿದ್ದೀನಿ. ಈಗ ಇದೆಲ್ಲದನ್ನು ನಾನು ಶೇಡಲ್ಲೇ ಇಡ್ತಾಯಿದ್ದೀನಿ. ಎಲ್ಲದಕ್ಕೂ ನಾರ್ಮಲ್ ವಾಟ್ರಿಂಗೇ. ಈ ವಾಟರಲ್ಲಿ ನಾನು ಜಸ್ಟ್ ಸ್ವಲ್ಪ ಎಪ್ಸಮ್ ಸಾಲ್ಟ್ನ ಹಾಕಿದ್ದೀನಿ. ಸ್ವಲ್ಪ ಅಂದರೆ 1 ಸ್ಪೂನಷ್ಟು ಎಪ್ಸಮ್ ಸಾಲ್ಟ್ನ ಹಾಕಿ ಆಮೇಲೆ ವಾಟ್ರಿಂಗ್ ಮಾಡ್ತಿದ್ದೀನಿ. ಸೊ ಈ ಥರ ಎಪ್ಸಮ್ ಸಾಲ್ಟ್ನ ಹಾಕೋದ್ರಿಂದ ಗಿಡಗಳು ಶಾಕಿಂದ ಬೇಗನೆ ಈಚೆ ಬರುತ್ತೆ. ಆ್ಯಂಡ್ ಈ ಕಂಟೈನರ್ಸ್ ನೋಡ್ತಿದ್ರಲ್ಲ, ಇದು ತುಂಬಾ ಚಿಕ್ಕ ಕಂಟೈನರ್ಸು, 4 ಇಂಚ್ ಇದೆ ಅಷ್ಟೇ. ಇದೆಲ್ಲ ಒಳಗಡೆ, ಅಂದರೆ ನಾವು ಬೆಡ್ರೂಮಲ್ಲಿ ಇಟ್ಕೋಬೋದಾದಂಥ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ನ ಹಾಕೋಣ ಅಂದ್ಬಿಟ್ಟು ಈ ಕಂಟೈನರ್ಸ್ನ ನಾನು ಫಿಲ್ ಮಾಡ್ತಿದ್ದೀನಿ ಸಾಯಿಲ್ ಮಿಕ್ಸಿಂದ. ಈ ಕಂಟೈನರಲ್ಲೂ ಕೂಡ ನಾನು ಸೇಮ್ ಸಾಯಿಲ್ ಮಿಕ್ಸ್ನೇ ತೊಗೊಂಡಿರೋದು. ಆ್ಯಂಡ್ ನೋಡ್ತಿದ್ರಲ್ಲ, ಈ ಥರ ಚಿಕ್ಕ ಚಿಕ್ಕ ಸಕ್ಯುಲೆಂಟ್ಸ್ನ ನಾನು ಈ ಕಂಟೈನರಲ್ಲಿ ಶಿಫ್ಟ್ ಮಾಡ್ತಿದ್ದೀನಿ. ಸೊ
ನೋಡಿ ಈ 2 ಕಂಟೈನರಲ್ಲಿ ಈ ಸಕ್ಯುಲೆಂಟ್ ನೋಡಿದ್ರಲ್ಲ ಇಷ್ಟು ಚಿಕ್ಕ ಕಂಟೈನರಲ್ಲಿದೆ ಅಂದರೆ ಅಷ್ಟು ಚಿಕ್ಕ ಕಂಟೈನರಲ್ಲಿದೆ. ಈಗ ಇದನ್ನು ಸ್ವಲ್ಪ ದೊಡ್ಡ ಕಂಟೈನರ್ಗೆ ನಾನು ಶಿಫ್ಟ್ ಮಾಡ್ತಿದ್ದೀನಿ. ನಮಗೆ ಸಕ್ಯುಲೆಂಟ್ಸ್ಗೆ ಯಾವಾಗಲೂ ಕೂಡ ನೀರು ಕಡಿಮೆ ಬೇಕಾಗತ್ತೆ. ಸೊ ನೀರು ಹಾಕುವಾಗ ನಾವು ಜಾಗ್ರತೆಯಿಂದ ನೋಡಿಕೊಂಡು ಹಾಕಬೇಕಾಗತ್ತೆ. ನೋಡಿದ್ರಿ ಅಲ್ಲ, ಈ ಥರ ನಾನು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀನಿ. ಬಟ್ ಇದು ನಾನು ಇಂಡೋರಲ್ಲಿ ಇಡ್ತಿರೋದ್ರಿಂದ ವಾಟ್ರಿಂಗ್ ಕಡಿಮೆ ಮಾಡಬೇಕು. ಹಾಗಂತ ತುಂಬ ತೀರ ಕಡಿಮೆ ಮಾಡಿದ್ರೆ ಗಿಡ ಒಣಗೋಗುತ್ತೆ. ಸೊ ನೋಡಿಕೊಂಡು ವಾಟ್ರಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಥರ ನಾನು ಎಲ್ಲ ಕಂಟೈನರ್ಸಲ್ಲೂ ಕೂಡ ನಾನು ಪ್ಲ್ಯಾಂಟ್ಸ್ನ ಹಾಕೋತಾ ಇದ್ದೀನಿ. ಈಗ ಇದು ನೋಡಿ, ಇದು ಕೂಡ ಒಂದು ಸಕ್ಯುಲೆಂಟು. ಇದು ತುಂಬ ಚಿಕ್ಕ ಕಂಟೈನರಲ್ಲಿದೆ. ಇದನ್ನು ಕೂಡ ನಾನು ಈ 4 ಇಂಚ್ ಪಾಟಲ್ಲಿ ಶಿಫ್ಟ್ ಮಾಡಿದ್ದೀನಿ ಇಂಡೋರ್ ಇಡಲಿಕ್ಕೆ. ನೋಡೋಣ ಹೇಗೆ ಬೆಳೆಯುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಸೊ ವೀಡಿಯೋನ ತಪ್ಪದೇ ನೋಡಿ. ಈಗ ಮತ್ತೆ ನನ್ನ ಹತ್ರ ಟೋಟಲ್ 6 ಪಾಟ್ಸ್ ಇದೆ. ಅದರಲ್ಲಿ 2ಕ್ಕೆ ಹಾಕಿದ್ದೀನಲ್ಲ, ಈ 2ಕ್ಕೆ ನಾನು ಬೇರೆ ಸಕ್ಯುಲೆಂಟ್ಸ್ನ ಹಾಕ್ತಿದ್ದೀನಿ. ಈ ಸಕ್ಯುಲೆಂಟ್ ಕೂಡ ಅಷ್ಟೇ, ನಾನು ಎಲ್ಲ ಕೂಡ ಇಂಡೋರ್ ಇಡ್ತಿದ್ದೀನಿ. ಬೆಡ್ರೂಮಲ್ಲಿ ಇಡ್ತಿರೋದ್ರಿಂದ ನಾನು ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ನ ಹಾಕ್ತಿದ್ದೀನಿ. ಹಾಗೆಯೇ ಇದರ ಸಾಯಿಲ್ ಮಿಕ್ಸ್ ಆಗಲಿ, ಸಾಯಿಲ್ ಮಿಕ್ಸ್ ಅಂತೂ ನಾನು ಎಲ್ಲದಕ್ಕೂ ಒಂದೇ ರೀತಿ ತೊಗೊಂಡಿದ್ದೀನಿ. ಬಟ್ ಇದಕ್ಕೆ ವಾಟ್ರಿಂಗ್ ಮಾಡುವಾಗ ಮಾತ್ರ ಇಂಪಾರ್ಟೆಂಟಾಗಿ ನಾವು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ವಾಟ್ರಿಂಗ್ ಮಾಡಬೇಕಾಗತ್ತೆ. ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಾವು ಸಕ್ಯುಲೆಂಟ್ಸ್ಗೆ ಹೇಗೆ ವಾಟ್ರ್ ಮಾಡಬೇಕು, ಮೇಂಟೆನೆನ್ಸ್ ಏನು ಅನ್ನೋದನ್ನು ತಪ್ಪದೇ ತೋರಿಸ್ತೀನಿ. ಸೊ ಈ ಗಿಡಗಳೆಲ್ಲ ಕೂಡ ಹೇಗೆ ಬೆಳೆದಿದೆ ಅಂತ ನೋಡಬೇಕಂದ್ರೆ ನೀವು ತಪ್ಪದೇ ನೆಕ್ಸ್ಟ್ ವೀಡಿಯೋಸ್ನ ಖಂಡಿತ ನೋಡಬೇಕಾಗತ್ತೆ. ಸೊ ಇದು ನೆಕ್ಸ್ಟ್, ಇದು ಕೂಡ ಅಷ್ಟೇ ಒಂದು ಸಕ್ಯುಲೆಂಟ್ ಫ್ಯಾಮಿಲಿ ಗಿಡನೇ ಇದು. ಇದನ್ನು ಕೂಡ ನಾನು ಇನ್ನೊಂದು ಕಂಟೈನರಲ್ಲಿ ಹಾಕಿದ್ದೀನಿ. ಸೊ ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ಸಾಯಿಲ್ ಮಿಕ್ಸ್ ಅಂತೂ ಎಲ್ಲದಕ್ಕೂ ಸೇಮ್ ಇರುತ್ತೆ. ಆ್ಯಂಡ್ ಇದು ಇಂಡೋರ್ ಇಡ್ತಿರೋದ್ರಿಂದ ನಾನು ಇದರಲ್ಲಿ ಡ್ರೈನೇಜ್ ಹೋಲ್ ಕೂಡ ಮಾಡಿಲ್ಲ. ಇದು ಕೂಡ ಇನ್ನೊಂದು ರೀತಿಯ ಸಕ್ಯುಲೆಂಟ್. ಇದಕ್ಕೂ ಕೂಡ ನಾನು ರಿಪೋರ್ಟ್ ಮಾಡಿದ್ದೀನಿ. ಬಟ್ ಯಾವುದೇ ಕಂಟೈನರಲ್ಲಿ ಈ 6 ಕಂಟೈನರ್ಸ್ ಯಾವುದರಲ್ಲೂ ನಾನು ಹೋಲ್ಸ್ ಅಂತೂ ಮಾಡಿಲ್ಲ. ಸೊ ನೋಡಬೇಕು ವಾಟ್ರಿಂಗ್ ಹೇಗೆ ಮಾಡಬೇಕು. ಹಾಗೆಯೇ ಸ್ವಲ್ಪ ನೀರು ಹಾಕಿದ್ರೂ ಕೂಡ ಇದು ತುಂಬಾ ಹೋಲ್ಡ್ ಮಾಡುತ್ತೆ. ಯಾಕಂದರೆ ನಾವು ಕೋಕೋಪಿಟ್ ಕೂಡ ಯೂಸ್ ಮಾಡಿದ್ದೀವಿ. ಸೊ ನೋಡಿಕೊಂಡು ನಾವು ವಾಟ್ರಿಂಗ್ ಮಾಡಿದ್ರೆ ಈ ಎಲ್ಲ ಗಿಡಗಳು ಕೂಡ ಚೆನ್ನಾಗಿ ಸರ್ವೈವ್ ಆಗುತ್ತೆ. ನೋಡಿದ್ರಿ ಅಲ್ಲ ನಾನು ಹೇಗೆ ಈ ಇಂಡೋರ್ ಪ್ಲಾಂಟ್ಸ್ನ ಹಾಕಿದ್ದೀನಿ ಅಂತ. ಹಾಗೆಯೇ ಇಲ್ಲೊಂದು ಚಿಕ್ಕ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ನಾನು ಪುದೀನಾನ ಹೇಗೆ ನೀರಲ್ಲಿ ಬೆಳೆಸ್ತೀನಿ ಅನ್ನೋದನ್ನು ಇಲ್ಲಿ ತೋರಿಸ್ತಿದ್ದೀನಿ. ನೋಡಿ, ಪುದೀನ ನಾವು ಮಾರ್ಕೆಟಿಂದ ತರ್ತೀವಿ ಅಲ್ಲ, ಆ ಪುದೀನ ಸ್ಟೆಮ್ಸ್ಗೆ ಈ ಥರ ರೂಟ್ಸ್ ಬಂದಮೇಲೆ ನಾನು ರಿಪೋರ್ಟಿಂಗ್ ಮಾಡ್ತೀನಿ. ಅಷ್ಟು ತನಕ ವಾಟರಲ್ಲೇ ಇಟ್ಟು ರೂಟ್ಸ್ ಬಂದಮೇಲೆ ರಿಪೋರ್ಟ್ ಮಾಡ್ತೀನಿ. ಸೊ ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಇವತ್ತು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.